ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ನೋಡ್ತಾ ಇದ್ವಿ 3ನೇ ತರಗತಿಯ ಗಣಿತ ಭಾಗ 2ರಲ್ಲಿ ಅಧ್ಯಾಯ 7 ಮಾನಸಿಕ ಲೆಕ್ಕಾಚಾರ. ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೂ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನ ನೋಡೋಣ. ಈ ಅಧ್ಯಾಯ ಕಲಿತ ನಂತರ ನೀನ್ ಏನೇನ್ ಕಲಿತಿ ಅಂತ ಅವರು ಹೇಳಿದ್ದಾರೆ. ಸೊ ಅವುಗಳನ್ನ ಒಂದ್ಸರಿ ಓದ್ಕೊಳ್ಳಿ. ಮಾಯಾ ಚೌಕದಾಟ ಮೊದಲನೇದು ಉದಾಹರಣೆ ಕೊಟ್ಟಿದ್ದಾರೆ. ಎರಡನೇ ಉದಾಹರಣೆ ನಾವು ಬಿಡಿಸೋಣ. ಅವ್ರೇನ್ ಹೇಳ್ತಾ ಇದ್ದಾರೆ, 2 3 4 2 3 5 2 3 5 ಕೂಡಿಸಿದಾಗ 10 ಬಂತಿದೆ ಅಂತ. ನಾವು ಹೀಗ್ ಕೂಡಿಸಿದಾಗ ಇಲ್ಲೂ ಕೂಡ 10 ಬರಬೇಕು, ಅಂದ್ರೆ 10 ಉತ್ತರ ಬರಬೇಕು. ಸೊ ಹೀಗ್ ಕೂಡಿಸಿದಾಗ 10 ಉತ್ತರ. ಸೊ ನಾನು ಇಲ್ಲಿ ಬಿಟ್ಟ ಸ್ಥಳ ತುಂಬಿದ್ದೇನೆ, ನೀವು ಕೂಡ ತುಂಬಿಕೊಳ್ಳಿ. ಮತ್ತೆ ಬೇರೆ ಅಂಕಿಗಳು ಬಂದ್ರು ಕೂಡ ನೀವು ಬರೀರಿ. ಇಲ್ಲಿ 4 ತುಂಬಿ, ಇಲ್ಲಿ ಕೂಡ 4 ತುಂಬಿ, 5 ತುಂಬಿ, 1 ತುಂಬಿ, 4 ತುಂಬಿ. ಸೊ ಅದಾದ್ಮೇಲೆ ನೋಡೋಣ. ಇವಾಗ 2 4 4 2 4 4 ಎಷ್ಟಾಯ್ತು? 10 ಆಯ್ತು. ಆಯ್ತಾ? ಇನ್ನು 4 5 1 ಎಷ್ಟಾಯ್ತು? 10 ಆಯ್ತು. ಆದರೆ ಮುಂದೆ ಏನ್ ಮಾಡಿ, 5 4 1 5 4 1 ಕೂಡಿದಾಗ 10 ಆಗುತ್ತದು. ಸೊ ಎಲ್ಲ ಉತ್ತರಗಳು ಇದು ಮಾಯಾ ಚೌಕ. ಸೊ ನೀವು ಕೂಡ ಇವುಗಳನ್ನ ಬರ್ಕೊಳ್ಳಿ. ಬೇರೆ ಅಂಕಿಗಳು ಕೂಡ ಬರುತ್ತೆ, ಅವುಗಳನ್ನ ಕೂಡ ಟ್ರೈ ಮಾಡಿ ನಿಮಗಾದ್ರೆ ಸಾಧ್ಯ ಆದ್ರೆ. ಆಯ್ತಾ? ಅದೇ ರೀತಿ ನಾವಿನ್ನು ಮುಂದೆ ಹೋಗೋಣ. ಸೊ ಇಲ್ಲಿ ಚಟುವಟಿಕೆ 3 ಕೊಟ್ಟಿದ್ದಾರೆ. ಇವುಗಳಿಗೆ ಉತ್ತರವನ್ನ ನಾವು ಬರೀಲೇಬೇಕು. ಸೊ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟು ಗೋಲಿಗಳಿವೆ? ರಾಧಾ ಕೈಯಲ್ಲಿ 20, ಪ್ರಕಾಶ್ ಕೈಯಲ್ಲಿ 36, ಗೌರಿ ಕೈಯಲ್ಲಿ ಈ ರೀತಿ ಗೋಲಿಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಕೆಳಗಡೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅವುಗಳಿಗೆ ಉತ್ತರಿಸೋಣ. ಜಾನ್ ಮತ್ತು ರಾಧಾ ಇವರಿಬ್ಬರ ಹತ್ತಿರ ಇರುವ ಒಟ್ಟು ಹುಣಸೆ ಬೀಜಗಳ = 38 ಇವೆ. ಆಯ್ತಾ? ನಾವೇನ್ ಮಾಡೋಣ, ಯಾರ ಹತ್ರ? ಜಾನ್ ಮತ್ತು ರಾಧಾ ಹತ್ರ. ಈಗ ಜಾನ್ ಹತ್ರ ಎಷ್ಟಿವೆ? ಇಲ್ಲಿ 18 ಪ್ಲಸ್ ರಾಧಾ ಹತ್ರ 20 ಇವೆ. ಎಷ್ಟಾಯ್ತು? 20 ಪ್ಲಸ್ 18 38. ಇದು ಉತ್ತರ ಸರಿ. ಆಯ್ತಾ? ಈ ಬ್ರಾಕೆಟ್ ನಲ್ಲಿ ಎಕ್ಸಾಂಪಲ್ ನಾನು ಬರೆದಿದ್ದೇನೆ ಅದನ್ನ. ಮುಂದೆ ಗೌರಿ ಮತ್ತು ಪ್ರಕಾಶ್ ಇವರಿಬ್ಬರ ಹತ್ತಿರ ಇರುವ ಒಟ್ಟು ಹುಣಸೆ ಬೀಜಗಳಿಷ್ಟು? 24 ಪ್ಲಸ್ 36 60. ಜ್ಯೋತಿಗಿಂತ ರಾಧಾಳ ಹತ್ತಿರ ಎಷ್ಟು ಹುಣಸೆ ಬೀಜಗಳಿವೆ? 20 - 12 8. ಅದೇ ರೀತಿ ಮುಂದಿನ ಪ್ರಶ್ನೆ, ಗೌರಿ ಮತ್ತು ಜಾನ್ ಹತ್ತಿರ ಇರುವ ಹುಣಸೆ ಬೀಜಗಳ ಸಂಖ್ಯೆ ಸಮವಾಗಬೇಕಾದರೆ ಜಾನ್ ಇನ್ನು 7 ಹುಣಸೆ ಬೀಜಗಳನ್ನು ಸಂಗ್ರಹಿಸಬೇಕು. ಸರಿಯೇ ತಪ್ಪು? ತಪ್ಪು. ಈ ಉತ್ತರ ತಪ್ಪು. ರಾಧಾ ಮತ್ತು ಜ್ಯೋತಿ ಇವರಿಬ್ಬರ ಹತ್ತಿರ ಇರುವ ಹುಣಸೆ ಬೀಜಗಳ ಸಂಖ್ಯೆ ಸಮವಾಗಬೇಕಾದರೆ ಜ್ಯೋತಿ ಇನ್ನೂ ಎಷ್ಟು ಹುಣಸೆ ಬೀಜಗಳನ್ನು ಸಂಗ್ರಹಿಸಬೇಕು? 8. ಅದೇ ರೀತಿ ಮುಂದಿನ ಪ್ರಶ್ನೆ ಉತ್ತರ 36. ಅದೇ ರೀತಿ ಇನ್ನು ಚಟುವಟಿಕೆ 100 ಮುಟ್ಟುವ ಆಟ, ಅದನ್ನ ಕೊಟ್ಟಿದ್ದಾರೆ. ಎಲ್ಲ ಓದ್ಕೊಳ್ಳಿ ಒಂದ್ಸಾರಿ. ಇಲ್ಲಿ ಮುಂದೆ ಬರುತ್ತದು. ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಸರಿ ತಪ್ಪು ಗುರುತಿಸಿ ಬರೆ ಅಂತ ಹೇಳಿದ್ದಾರೆ. ನೋಡಿ, ಮೊದಲನೇದು 10 + 10 ಎಷ್ಟಾಯ್ತು? 20 ಸರಿ ಇದೆ. 20 + 5 ಎಷ್ಟು? 25 ಸರಿ ಇದೆ. 25 + 6 ಎಷ್ಟು? 31 ಸರಿ. ಎರಡನೇ ಪ್ರಶ್ನೆ ತಪ್ಪು, ಯಾಕಂದ್ರೆ 35 - 4 31 ಬರುತ್ತೆ. ಅವ್ರು 30 ಬರೆದಿದ್ದಾರೆ. ತಪ್ಪು. ತಪ್ಪು. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವುದು? ತಪ್ಪು. ಇದು ಕೂಡ ತಪ್ಪು. ಯಾಕೆ? 32 + 5 ಎಷ್ಟು? 37 ಬರಬೇಕಿತ್ತು, 39 ಬರೆದಿದ್ದಾರೆ. ತಪ್ಪು. 52 - 6 46 ಇದು ಸರಿ. 57 + 7 ಎಷ್ಟು? 64 ಸರಿ. ಆಯ್ತಾ? ಸೊ ಈ ಉತ್ತರಗಳು ಸರಿ, ತಪ್ಪು, ತಪ್ಪು, ಸರಿ, ಸರಿ. ಅದಾದ್ಮೇಲೆ ಇನ್ನು ಮುಂದೆ ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಬಿಟ್ಟ ಸ್ಥಳಗಳನ್ನು ತುಂಬು. 40 + 12 52. ಎರಡನೇ ಪ್ರಶ್ನೆ 75 + 13 88. ಮೂರನೇ ಪ್ರಶ್ನೆ 80 - 10 70. ನಾಲ್ಕನೇ ಪ್ರಶ್ನೆ 75 - 35 40. ಅದೇ ರೀತಿ ಇನ್ನು ಐದನೇ ಪ್ರಶ್ನೆ 90 + 7 ಎಷ್ಟು? 97. ಇನ್ನು ಮಾದರಿಯಂತೆ ಬಿಟ್ಟ ಸ್ಥಳ ತುಂಬು ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ 30 - 5 25. ಎರಡನೇ ನೋಡಿ 40 + 8 48. ನಾಲ್ಕನೇದು 50 ಬರುತ್ತೆ. ಆರನೇದು 25. ಏಳನೇ ಪ್ರಶ್ನೆದ್ದು 37. ಒಂಬತ್ತನೇ ಪ್ರಶ್ನೆ 60. ಅದೇ ರೀತಿ ಇನ್ನು ಅಭ್ಯಾಸ 7.1 ಏನು? ಮನಸ್ಸಿನಲ್ಲಿ
ಮನಸ್ಸಿನಲ್ಲಿ ಲೆಕ್ಕ ಮಾಡು ಮಾದರಿಯಂತೆ ಸರಿ ಇದ್ದರೆ ಮತ್ತು ತಪ್ಪು ಇದ್ದರೆ ಗುಣಿಲೆ ಚಿಹ್ನೆ ಗುರುತು ಹಾಕು ಅಂತ ಹೇಳಿದ್ದಾರೆ. ನಾನಿಲ್ಲಿ ಬಿಡಿಸಿದ್ದೇನೆ, ಒಂದು ಸಾರಿ ಎಲ್ಲವನ್ನ ನೋಡ್ಕೊಳ್ಳಿ. ಎರಡನೇದು ತಪ್ಪು, ಮೂರನೇದು ಸರಿ, ನಾಲ್ಕನೇದು ತಪ್ಪು, ಐದನೇ ಪ್ರಶ್ನೆ ತಪ್ಪು, ಆರನೇದು ತಪ್ಪು, ಏಳನೇದು ಯಾವುದು ತಪ್ಪು, ಎಂಟನೇದು ಸರಿ, ಒಂಬತ್ತನೇದು ಸರಿ, ಹತ್ತನೇದು ಸರಿ, 11 ತಪ್ಪು, 12 ತಪ್ಪು, 13ನೇದು ತಪ್ಪು, 14 ತಪ್ಪು, 15 ಸರಿ, 16 ಸರಿ. ಅದೇ ರೀತಿ ಇನ್ನು ಎರಡನೇ, ಮನಸ್ಸಿನಲ್ಲಿ ಲೆಕ್ಕ ಮಾಡು ಮಾದರಿಯಂತೆ ಸರಿ ಇದ್ದರೆ ಸರಿ ಮತ್ತು ತಪ್ಪು ಇದ್ದರೆ ಗುಣಿಲೆ ಗುರುತು ಹಾಕು ಅಂತ ಹೇಳಿದ್ದಾರೆ. ಮೊದಲನೇದು 15 + 9 24 ಸರಿ. ಎರಡನೇ ಪ್ರಶ್ನೆ 20 - 8 10 ತಪ್ಪು. ಮೂರನೇ ಪ್ರಶ್ನೆ 15 - 10 = 5 ಸರಿ. ಅದಾದ್ಮೇಲೆ 24 + 16 50 ತಪ್ಪು. ಐದನೇ ಪ್ರಶ್ನೆ 45 + 25 20 ಸರಿ. ಅದಾದ ನಂತರ ಇನ್ನು ಮೂರನೇ ಪ್ರಶ್ನೆ ಏನಿದೆ, ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಉತ್ತರ ಬರೆ ಅಂತ ಹೇಳಿದ್ದಾರೆ. ಎರಡನೆಯದು 11 + 13 24. ಮೂರನೇದು 24 - 8 16. ನಾಲ್ಕನೇ ಪ್ರಶ್ನೆ 62 + 15 ಎಷ್ಟು ಬಂತು? 27. ಅದಾದ್ಮೇಲೆ ಐದನೇದು 31 - 10 21. ಸೊ ಇವುಗಳನ್ನ ಉತ್ತರ ಬರಿಬೇಕು. ಅದಾದ್ಮೇಲೆ ಇನ್ನು ನಾಲ್ಕನೇದು ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಗೆರೆ ಎಳೆದು ಹೊಂದಿಸಿ ಅಂತ ಇದೆ. ಅ ಪಟ್ಟಿ ಬ ಪಟ್ಟಿ. ಮೊದಲನೇ ಪ್ರಶ್ನೆ 20 - 14 6 ಬರುತ್ತೆ. ಎರಡನೇದು 18 + 12 30 ಬರುತ್ತೆ. ಮೂರನೇದು 45 + 35 80. ನಾಲ್ಕನೇದು 29 + 7 36. ಐದನೇದು 90 - 24 66 ಉತ್ತರ. ಇವುಗಳನ್ನ ಗೆರೆ ಎಳೆದುಕೊಳ್ಳಿ. ಇನ್ನು ಐದನೇ, ಮನಸ್ಸಿನಲ್ಲಿ ಲೆಕ್ಕ ಮಾಡಿ ಉತ್ತರ ಬರೆ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ 10 + 8 18. ಸೊ ಇದೇ ರೀತಿ ನಾನು ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇನೆ. ನೀವು ಕೂಡ ಒಂದ್ಸಾರಿ ಎಲ್ಲವನ್ನ ಬರ್ಕೊಳ್ಳಿ. ಅದೇ ರೀತಿ ಮನೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿ. ಉತ್ತರವನ್ನ ಮಾತ್ರ ಬರೆಯದಿರಿ, ಮನೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿರಿ. ಇನ್ನು ಆರನೇ ಮುಖ್ಯ ಪ್ರಶ್ನೆ, ಮನಸ್ಸಿನಲ್ಲಿಯೇ ಲೆಕ್ಕ ಮಾಡಿ ಉತ್ತರ ಬರೆ. ಮೊದಲನೇದು, ನಿನ್ನ ಹತ್ತಿರ 18 ಗೋಲಿಗಳಿವೆ. ಆಟದಲ್ಲಿ ನೀನು 17 ಗೋಲಿಗಳನ್ನು ಗೆದ್ದರೆ ನಿನ್ನಲ್ಲಿರಬಹುದಾದ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು? 18 + 17 ಎಷ್ಟು? 35 ಗೋಲಿಗಳಿರುತ್ತವೆ. ಎರಡನೇ ಪ್ರಶ್ನೆ, ನಿನ್ನ ಹುಟ್ಟುಹಬ್ಬದಂದು ಗೆಳೆಯರಿಗೆ ಕೊಡಲು ನಿನ್ನ ಬಳಿ 45 ಚಾಕ್ಲೇಟ್ಗಳಿವೆ. ಅದರಲ್ಲಿ 32 ಚಾಕ್ಲೇಟ್ಗಳನ್ನು ಗೆಳೆಯರಿಗೆ ಕೊಟ್ಟರೆ ನಿನ್ನ ಹತ್ತಿರ ಉಳಿಯುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? 45 - 32 13. ಮೂರನೇ ಪ್ರಶ್ನೆ, ನಿನ್ನ ಹತ್ತಿರ 48 ಹುಣಸೆ ಬೀಜಗಳಿವೆ. ಅದರಲ್ಲಿ 25 ಹುಣಸೆ ಬೀಜಗಳನ್ನು ಆಟದಲ್ಲಿ ಸೋತರೆ ನಿನ್ನ ಹತ್ತಿರ ಉಳಿಯುವ ಹುಣಸೆ ಬೀಜಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. 48 - 25 = ಎಷ್ಟು? 23. ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ 96. ನಾಲ್ಕನೇ ಪ್ರಶ್ನೆ ಉತ್ತರ 96. ಐದನೇ ಪ್ರಶ್ನೆ ಉತ್ತರ ಎಷ್ಟು? 31 ಬರುತ್ತೆ. ಒಂದು ಕೋತಿ ಇದೆ, ಅದು ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಸಾರಿ ಜಿಗಿಬೇಕು ಅಂತ ಕೇಳಿದ್ದಾರೆ. ಆ ಜಿಗಿಯುವ ಸಂಖ್ಯೆಗಳು 2 ರಿಂದ 4, 4 ರಿಂದ 8, 8 ರಿಂದ 16, 16 ರಿಂದ 32. ಎಷ್ಟು ಸಾರಿ ಜಿಗಿತ್ತು? 2 ರಿಂದ 4 1, 4 ರಿಂದ 8 2, 8 ರಿಂದ 16 3, 16 ರಿಂದ 32 ಎಷ್ಟು? 1 2 3 4 4 ಬಾರಿ ಜಿಗಿಯಬೇಕು. ಅಂದ್ರೆ ಇಲ್ಲಿ ಕೇಳಿದ್ದಾರೆ ಮಂಗನ್ನ ಎಷ್ಟು ಬಾರಿ ಜಿಗಿಯಬೇಕು? 4 ಬಾರಿ ಜಿಗಿಯಬೇಕು. ಇದು ಉತ್ತರ ಐತಲ್ವಾ? ಇನ್ನು ಕೊಟ್ಟಿರುವುದನ್ನು 2 ಪಟ್ಟಿ ಮಾಡುವ ಜಾದುಗಾರನ ಆಟ. 13 + 13 26 ಆಯ್ತಾ? ಸೊ ಇಲ್ಲಿ 17 + 17 34. ಅದಾದ್ಮೇಲೆ ಇನ್ನು ಓದಿ ತಿಳಿ ಅಂತ ಹೇಳಿದ್ದಾರೆ. 10ರ 2 ಪಟ್ಟು 20, 11ರ 2 ಪಟ್ಟು 22, 13ರ 2 ಪಟ್ಟು 26, 19ರ 2 ಪಟ್ಟು 38,
27ರ 2 ಪಟ್ಟು 54. ಅದೇ ರೀತಿ ಉಳಿದ ಸಂಖ್ಯೆಗಳಿಗೆ 80, 34 ಉತ್ತರ ಬರುತ್ತೆ. ಉಳಿದ ಸಂಖ್ಯೆಗಳನ್ನು ನೀನೇ ಮನಸ್ಸಿನಲ್ಲಿ 2 ಪಟ್ಟು ಮಾಡು ಅಂತ ಹೇಳಿದ್ದಾರೆ. ಸೊ ನಾನು ಮಾಡಿ ಉತ್ತರವನ್ನ ಬರೆದಿದ್ದೇನೆ. ಗಮನಿಸು ಅಂತ ಇದೆ. ಇಲ್ಲಿ ನೋಡಿ, ಒಂದು ಬೆಕ್ಕು ಇಲ್ಲಿ ಕೂತಿದೆ. ಅದಾದ್ಮೇಲೆ ಇಲ್ಲೇನ್ ಮಾಡಿದಾರೆ ಅಂದ್ರೆ 20ರ 2ರಷ್ಟು 40, 21ರ 2ರಷ್ಟು 42, 42 ಇಲ್ಲಿ ಬರ್ಕೊಳ್ಳಿ, 44, 46 ಬರ್ಕೊಳ್ಳಿ. 2ರ ಅಟ್ಟ ಅಲ್ಲಿ ಆಗುತ್ತೆ. ಅದಾದ್ಮೇಲೆ ಇನ್ನು ಮುಂದೆ ಏನ್ ಆಟ ಇದೆ ನೋಡೋಣ. ಇವುಗಳನ್ನೆಲ್ಲ ಒಂದ್ಸಾರಿ ಓದ್ಕೊಳ್ಳಿ. ಇನ್ನು ಅಭ್ಯಾಸ 7.2. ಯಾವ ಪಾತ್ರೆಗೆ ಯಾವ ಮುಚ್ಚಳ ಸರಿ ಹೊಂದುದೆಂದು ಕಂಡು ಹಿಡಿಯಿರಿ. ಅಂದ್ರೆ ಇಲ್ಲೇನು ಹೇಳಿದರೆ 32ರ 2ರಷ್ಟೆಷ್ಟು 78, ಇದು ಮತ್ತು ಇದು. ಅದಾದ್ಮೇಲೆ 37ರ 2ರಷ್ಟು ಎಲ್ಲಿದೆ, ಇಲ್ಲಿದೆ 74 ಇತ್ತಲ್ವಾ. ಅದಾದ್ಮೇಲೆ 16ರ 2ರಷ್ಟು 32 ಇಲ್ಲಿದೆ ನೋಡಿ, ಆಯ್ತಾ. ಸೊ ನಾನು ಇನ್ನು ನಂಬರ್ ಹಾಕ್ತೀನಿ ಬೇಕಾದ್ರೆ. 1 1, 2 2 2, ಅದಾದ್ಮೇಲೆ 3 32 ಇಲ್ಲಿದೆ 3, 4 4 24, 5 5 ಇತ್ತಲ್ವಾ. ಸೊ ಇವುಗಳನ್ನ ನಾನು ಹೊಂದಿಸಿ ಬರೆದಿದ್ದೇನೆ. ಅದಾದ್ಮೇಲೆ ಇನ್ನು 2ನೇ ಪ್ರಶ್ನೆ, ಈ ಸಂಖ್ಯೆಗಳಿಗೆ 2 ಪಟ್ಟಾಗುವ ಸಂಖ್ಯೆ ಬರೆ ಅಂತ ಹೇಳಿದ್ದಾರೆ. 10, 20, 11, 22. ಸೊ ಇವುಗಳನ್ನ ನಾನು ಬರೆದಿದ್ದೇನೆ, ನೀವು ಕೂಡ ಒಂದ್ಸರಿ ಬರ್ಕೊಳ್ಳಿ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು 2 ಪಟ್ಟು ಮಾಡಿ ಮಾದರಿಯಂತೆ ಬರಿ. ಮಾದರಿ 19 ಕೊಟ್ಟಿದ್ದಾರೆ, 38 ಹತ್ರ ಉತ್ತರ ಬರುತ್ತೆ. ಇಲ್ಲಿ ಅಕ್ಷರದಲ್ಲಿ ಬರೆದಿದ್ದಾರೆ ಅಷ್ಟೇ. ಮೊದಲನೇದು 20, ಅದರ 2ರಷ್ಟು ಎಷ್ಟಾಗುತ್ತೆ 40, ಅದನ್ನೇ ಮುಂದೆ ಬರೀರಿ 40. 26ರ 2ರಷ್ಟು 52, ಅದಾದ್ಮೇಲೆ 38ರ 2ರಷ್ಟು 76, 32ರ 2ರಷ್ಟು 64, 27ರ 2ರಷ್ಟು 54, 44ರ 2ರಷ್ಟು 88 ಬರ್ಕೊಳ್ಳಿ. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, ಮನಸ್ಸಿನಲ್ಲಿ 2ರಿಂದ ಗುಣಿಸಿ 2 ಪಟ್ಟಾಗುವ ಸಂಖ್ಯೆ ಬರೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಗುಣಾಕಾರ ಕೊಟ್ಟಿದ್ದಾರೆ. ಗುಣಾಕಾರ ಅಂದ್ರೆ 2 7 14, 2 9 18, 2 12 24. ಅಂದ್ರೆ ನೀವೇನ್ ಮಾಡಿ 2ರಷ್ಟಾಗುವ ಸಂಖ್ಯೆಗಳನ್ನ ಕೆಳಗಡೆ ಬರ್ಕೊಳ್ಬೇಕು ಅಷ್ಟೇ, ಆಯ್ತಾ. 14, 18, 24, ಅದಾದ್ಮೇಲೆ 48, 72, 86, 98, 100, 200 ಅಷ್ಟೇ. ಅದಾದ್ಮೇಲೆ ಮಾಡಿ ಆಟ ಆಡು ಅಂತ ಹೇಳಿದ್ದಾರೆ. ನೀವು ಕೂಡ ನೋಡಿ ರಟ್ಟನ್ನ ಕತ್ತರಿಸಿ, ಆಯ್ತಾ. ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಪಠ್ಯೋತ್ತರ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಮುಂದಿನ ಕ್ಲಾಸ್ ನಲ್ಲಿ ಅಧ್ಯಾಯ 8 ಭಿನ್ನರಾಶಿ ಸಂಖ್ಯೆಗಳನ್ನ ನೋಡೋಣ.